ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 15/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 18/7/2020. ಓಂ ನಮಃ ಶಿವಾಯ. ಕರುಣಾಮಯಿ ಮಕ್ಕಳೇ, ನೀವು ಅಂತಹ ಜ್ಞಾನ ಸೂರ್ಯರಾಗಿ ಯಾರು ದಣಿದಿದ್ದಾರೋ ಅವರ ಮುಂದೆ ನಿಮ್ಮ ಒಂದು ಭರವಸೆಯ ಕಿರಣವೂ ಹೋಗಿ ಹೊಳೆಯಲಿ ಮತ್ತು ಅವರಿಗೆ ದಾರಿಯನ್ನು ತೋರಿಸಲಿ. ನಿಮ್ಮ ಮನಸ್ಸಾದಲ್ಲಿ ಎಂತಹ ಶಕ್ತಿ ಇದೆ ಎಂದರೆ ಅದು ಒಬ್ಬ ಜೀವಂತ ಮನುಷ್ಯನನ್ನು ಸಿದ್ಧಪಡಿಸಬಲ್ಲದು. ಓಂ ನಮಃ ಶಿವಾಯ್. ಯಾರ ಜೊತೆಗಿದ್ದೀರಿ? ಮಕ್ಕಳು ಹೇಳಿದರು, ಬಾಬಾರವರ ಜೊತೆಗೆ. ಪಕ್ಕ ಮುದ್ರೆ ಹಾಕಿದ್ದೀರಾ? ಹಾಗಾದರೆ ಏನನ್ನುತ್ತೀರಿ? ಬಾಬಾ ಏನೇ ಹೇಳಿದರು ಜಿ ಬಾಬಾ. ನೋಡಿ ಮಕ್ಕಳೇ, ಸಮಯ ಮತ್ತು ಸ್ಥಿತಿ ಎಂತಹದ್ದೇ ಇರಲಿ, ಆದರೆ ಡ್ರಾಮಾದಲ್ಲಿ ಈಗ ಏನು ನಡೆಯುತ್ತಿದೆಯೋ ಅದು ಬಹಳ ಕಲ್ಯಾಣಕಾರಿಯಾಗಿದೆ. ಏಕೆಂದರೆ ನಿಮ್ಮ ಬ್ರಾಹ್ಮಣ ಮಕ್ಕಳ ಪ್ರತಿಯೊಂದು ಹೆಜ್ಜೆಯಲ್ಲೂ ಸೇವೆ ಅಡಗಿದೆ ಮತ್ತು ಅಲ್ಲಿ ಕಲ್ಯಾಣವಾಗಲು ಸಾಧ್ಯವೇ ಇಲ್ಲ. ಇಂತಹ ಪರಿಸ್ಥಿತಿ ಎಂತಹದ್ದೇ ಇರಲಿ, ಆದರೆ ಸೇವೆ ನಿಲ್ಲುವುದಿಲ್ಲ ಅಲ್ಲವೇ? ಸೇವೆಯ ರೂಪವೂ ದೊಡ್ಡದಾಗಬೇಕಿದೆ. ಆದ್ದರಿಂದ ಬಾಬಾ ಏನಾಗುತ್ತಿದೆ ಎಂದು ಎಂದಿಗೂ ಯೋಚಿಸಬೇಡಿ. ಸದಾ ಹೀಗೆ ಯೋಚಿಸಿ, ಬಾಬಾ ನೀವಿದ್ದೀರಲ್ಲ, ನಮಗೆ ಯಾವುದೇ ಚಿಂತೆ ಇಲ್ಲ, ಏನೇ ನಡೆಯುತ್ತಿದ್ದರೂ ಬಹಳ ಒಳ್ಳೆಯದಾಗುತ್ತಿದೆ. ಸದಾ ಹೀಗೆ ಯೋಚಿಸಿ, ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ. ಚಿಂತೆ ಮಾಡುವವರು ನನ್ನ ಜೊತೆಗಿರುವಾಗ ನಾನು ಏಕೆ ಚಿಂತೆ ಮಾಡಲಿ? ಹಾಗಾದರೆ ನಾನು ಏನಾಗಬೇಕು? ನಿಶ್ಚಿಂತರಾಗಬೇಕು, ಮೇಲೆ ಹಾರುತ್ತಿರಬೇಕು. ನಡೆಯುವ ಸಮಯವು ಮುಗಿಯಿತು. ನೋಡಿ ಮಕ್ಕಳೇ, ಯಜ್ಞದ ಸಮಾಪ್ತಿ ಹತ್ತಿರ ಬಂದಿದೆ ಮತ್ತು ಯಜ್ಞದ ಸಮಾಪ್ತಿ ಎಂದರೆ ಯಜ್ಞವು ಇಡೀ ವಿಶ್ವವೇ ಆಗಿದೆ ಅಲ್ಲವೇ? ಸಮಾಪ್ತಿ. ಆದ್ದರಿಂದ ನಿಮ್ಮನ್ನು ನೀವು ಸದಾ ಎವರ್ ರೆಡಿ ಇಟ್ಟುಕೊಳ್ಳಿ. ಇಂದು ಹೇಳಿದರೆ ಎಲ್ಲಿಯೂ ಹೋಗಬೇಡಿ ಎಂದು. ಆಗ ಏನೆನ್ನುತ್ತೀರಿ? ಜಿ ಬಾಬಾ. ಬಾಬಾ ಹೇಳುತ್ತಾರೆ, ಮಕ್ಕಳೇ ಹೋಗಿ ಸೇವೆ ಮಾಡಿ ಬನ್ನಿ ಎಂದರೆ ಅದಕ್ಕೆ ಏನು ಹೇಳುತ್ತೀರಿ? ಜಿ ಬಾಬಾ. ಈ ಪಾಠವು ಆದಿಯಲ್ಲಿ ಎಲ್ಲಾ ಮಕ್ಕಳಿಗೂ ಪಕ್ಕಾ ಇತ್ತು. ಏನೇ ಹೇಳಿದರು ಜಿ ಬಾಬಾ ಮತ್ತು ತಂದೆ ಅವರ ಜೊತೆಯಲ್ಲಿದ್ದರು. ನೋಡಿ, ಇದು ಅಂತಿಮ ಸಮಯ. ಕೆಲವರು ಹೇಳುತ್ತಾರೆ, ಅರೆ ಇವರ ಬಾಬಾ ಇವರಿಗೆ ಹೀಗೆ ಹೇಳುತ್ತಾರೆ, ಹೀಗೆ ನಡೆಯಿರಿ, ಹೀಗೆ ಇರಿ ಎಂದು. ನಮ್ಮದಿದೆ ಅಲ್ಲವೇ? ನಮ್ಮ ಸ್ವಂತ ಇಚ್ಛೆ ಇದೆ ಅಲ್ಲವೇ? ಅಂದ್ರೆ ನಮ್ಮದಾಗಿದೆ, ನಮ್ದು ಸ್ವಂತ ಇಚ್ಛೆ, ನಮಗೆ ಪ್ರೀತಿ ಇದೆ ಅಲ್ಲವೇ? ಹಾಗಾದರೆ ಯಾರು ಯಾರನ್ನು ಪ್ರೀತಿಸುತ್ತಾರೋ ಅವರು ಏನೆನ್ನುತ್ತಾರೆ? ಜಿ ಬಾಬಾ, ಲೌಕಿಕ ಪ್ರಪಂಚದಲ್ಲೂ ಹೋಗಿ ನೋಡಿ ಏನಾಗುತ್ತದೆ. ಯಾರ ಮೇಲೆ ಪ್ರೀತಿ ಇರುತ್ತದೆಯೋ ಅವರ ಯಾವುದೇ ಮಾತನ್ನು ಮೀರುವುದಿಲ್ಲ. ಒಳ್ಳೆಯದಿರಲಿ ಕೆಟ್ಟದಿರಲಿ, ಏನೇ ಇರಲಿ, ಪ್ರಪಂಚದಲ್ಲೂ ಕೂಡ ಜಿ ಹಾಜಿ. ಪ್ರೀತಿಯಲ್ಲಿ ಒತ್ತಾಯದಿಂದ ತಂದೆಗೆ ಹಾಜಿ ಬೇಕಾಗಿಲ್ಲ, ಹೃದಯದಿಂದ ಪ್ರೀತಿಯಿಂದ. ಒತ್ತಾಯದಿಂದಲ್ಲ. ಬಾಬಾ ಹೇಳಿದ್ದಾರೆ, ಮಾಡಲೇಬೇಕು, ಹೋಗಲೇಬೇಕು, ನಿಲ್ಲಬೇಕು, ಇರಬೇಕು. ಒತ್ತಾಯದಿಂದಲೇ ಅಲ್ಲ. ಎಲ್ಲಿ ಹೃದಯವು ಸತ್ಯವಾಗಿದೆಯೋ ಅಲ್ಲಿ ಯಶಸ್ಸು ಕೂಡ ದೊಡ್ಡ ರೂಪದಲ್ಲಿ ಸಿಗುತ್ತದೆ. ಪ್ರೀತಿ ಯಾರನ್ನು ಮಾಡಿದ್ದೀರಿ? ಬಾಬಾರನ್ನು ಪ್ರೀತಿ ಮಾಡಿದ್ದೀರಿ. ಒತ್ತಾಯದಿಂದ ಪ್ರೀತಿ ಮಾಡಿದ್ದೀರಾ? ಒತ್ತಾಯದಿಂದ ಪ್ರೀತಿ ಮಾಡಿಲ್ಲ. ಒತ್ತಾಯಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ. ಒತ್ತಾಯವೇನು ನಮ್ಮ ಸಂಬಂಧಿಕರೇ? ಒತ್ತಾಯದಿಂದ ನಾವು ಏಕೆ ಪ್ರೀತಿ ಮಾಡಬೇಕು? ಅವರೇನು ನಮ್ಮ ಸಹೋದರಿಯೇ, ನಮ್ಮ ಗೆಳತಿಯೇ? ಪ್ರೀತಿ ಮಾಡಲು ಯಾರನ್ನು ಪ್ರೀತಿ ಮಾಡಿದ್ದೀರಿ? ಬಾಬಾರನ್ನು. ಒತ್ತಾಯವನ್ನು ಗೇಟಿನ ಹೊರಗೆ ನಿಲ್ಲಿಸಿ ಮತ್ತು ಹೇಳಿ, ಹೋಗು, ನಮಗೆ ನೀನು ಬೇಡ, ಏಕೆಂದರೆ ನಮಗೂ ನಿನಗೂ ಯಾವುದೇ ಸಂಬಂಧವೇ ಇಲ್ಲ, ದೂರ ದೂರದವರೆಗೂ ಯಾವುದೇ ಸಂಬಂಧವಿಲ್ಲ. ಯಾರನ್ನು ಪ್ರೀತಿ ಮಾಡಿದ್ದೀರಿ? ನನ್ನ ಬಾಬಾರನ್ನು. ಮತ್ತು ಹೃದಯದಿಂದ ಪ್ರೀತಿ ಮಾಡಿದ್ದೀರಿ. ಮತ್ತು ಎಲ್ಲಿ ಹೃದಯದ ವಿಷಯವಿದೆಯೋ ಅಲ್ಲಿ ಉಳಿದೆಲ್ಲವೂ ಹಿಂದೆ. ಮೊದಲು ಹೃದಯ, ನಂತರ ಉಳಿದೆಲ್ಲವೂ. ಪ್ರಪಂಚದಲ್ಲೂ ಏನು ಮಾಡುತ್ತಾರೆ? ಯಾರ ಮೇಲೆ ಹೃದಯವಾಯಿತು ಅಂದ್ರೆ ಮನಸ್ಸಾಯಿತು ಅವರ ಜೊತೆ ಹೊರಟು ಬಿಡುತ್ತಾರೆ. ಊಟ ಸಿಗಲಿ ಸಿಗದಿರಲಿ, ನೀರು ಕುಡಿಯಲು ಸಿಗಲಿ ಸಿಗದಿರಲಿ, ಮನೆ ಇರಲಿ ಇಲ್ಲದಿರಲಿ, ಆದರೆ ಅವರ ಮೇಲೆ ಮನಸ್ಸಾಯಿತು, ಹೃದಯವಾಯಿತು ಎಂದರೆ ಮುಗಿಯಿತು. ಮತ್ತು ಇಲ್ಲಿ ಬಾಬಾರ ಜೊತೆ ಮನಸ್ಸಾಯಿತು. ಬಾಬಾ ಯಾರು? ದಿಲ್ವಾಲ. ಸಣ್ಣ ಹೃದಯದವರಲ್ಲ, ದೊಡ್ಡ ಹೃದಯದವರು. ಮತ್ತು ಇಡೀ ವಿಶ್ವದ ಬಗ್ಗೆ ಏನು ಹೇಳುವುದು? ಬಾಬಾರ ಮುಂದೆ ವಿನಾಶಿ ವಸ್ತುಗಳಿಗೆ ಯಾವುದೇ ಬೆಲೆ ಇಲ್ಲ, ಯಾವುದೇ ಮೌಲ್ಯವಿಲ್ಲ. ಬಾಬಾ ದೊಡ್ಡ ಹೃದಯದವರು. ಮತ್ತು ನೋಡಿ, ತಂದೆಯ ಜೊತೆ ಹೃದಯ ಜೋಡಿಸಿದರೆ ಅಂದ್ರೆ ಮನಸ್ಸನ್ನ ಜೋಡಿಸಿದ್ರೆ ಹಸಿವಿನಿಂದ ಸಾಯುವುದಿಲ್ಲ. ಪ್ರೀತಿಯಲ್ಲಿ ಹಸಿವಿನಿಂದಲೂ ಸಾಯುವುದಿಲ್ಲ, ಬಾಯಾರಿಕೆಯಿಂದಲೂ ಇಲ್ಲ. ತಲೆಯ ಮೇಲೆ ಚಾವಣಿ ಇಲ್ಲ ಎಂದಲ್ಲ, ಅಂದ್ರೆ ಸೂರಿಲ್ಲ ಅಂತಲ್ಲ, ಎಲ್ಲವೂ ಇದೆ. ನೋಡಿ, ಯೋಚಿಸಿ. ಪ್ರಪಂಚದ ಪ್ರೀತಿಯಲ್ಲಿ ಬರ್ಬಾದಿ, ನಾಶ ಆಗೋದಿದೆ ಮತ್ತು ತಂದೆಯ ಪ್ರೀತಿಯಲ್ಲಿ ಸಂಪಾದನೆ ಇದೆ. ದೇಹದಾರಿಯ ಮೇಲೆ ಮನಸ್ಸನ್ನ ಜೋಡಿಸಿದರೆ ಅಳಬೇಕಾಗುತ್ತದೆ. ಮತ್ತು ನಮ್ಮ ಪ್ರೀತಿಯ ಇಷ್ಟು ಮಧುರವಾದ ಬಾಬಾರವರ ಮೇಲೆ ಹೃದಯ ಜೋಡಿಸಿದರೆ ನಗುತ್ತಲೇ ಇರುತ್ತೀರಿ, ಏಕೆಂದರೆ ಅವರು ಅಷ್ಟು ಮಧುರವಾಗಿದ್ದಾರೆ. ವಾ, ಎಂತಹ ಬಾಬಾ! ಇಷ್ಟು ಮಧುರ, ಇಷ್ಟು ಪ್ರೀತಿಯ ಬಾಬಾ ಎಂದಿಗೂ ಸಿಗುವುದಿಲ್ಲ. ಒಂದೇ ಜನ್ಮದಲ್ಲಿ ಸಿಗುತ್ತಾರೆ, ಮುಂದಿನ ಜನ್ಮದಲ್ಲಿ ಸಿಗುವುದಿಲ್ಲ. ಅಂತಹವರು ನಮ್ಮ ಬಾಬಾ. ಹಾಗಾದರೆ
ನಿಮ್ಮ ಹೃದಯ ಯಾರೊಂದಿಗೆ ಜೋಡಿಸಿದ್ದೀರಿ? ಬಾಬಾರೊಂದಿಗೆ. ಹಾಗಾದರೆ ಏನೆನ್ನುತ್ತೀರಿ? ಜಿ ಬಾಬಾ. ತಂದೆಯ ವಾಗ್ದಾನದಂತೆ ಮಕ್ಕಳನ್ನು ಹಸಿವಿನಿಂದ ಇರಲು ತಂದೆ ಬಿಡುವುದಿಲ್ಲ. ಒಂದು ವೇಳೆ ಸೂರು ಇಲ್ಲದಿದ್ದರು, ಅಂದರೆ ಮನೆ ಇಲ್ಲದಿದ್ದರು, ಪ್ರಕೃತಿಯೇ ಸಿದ್ಧವಾಗುತ್ತದೆ. ಪ್ರಕೃತಿಯ ಆಸನವನ್ನೇ ಹಾಕಿ ಬಿಡುತ್ತಾರೆ. ಈಗ ಪ್ರಪಂಚದಲ್ಲಿ ಯಾರು ಹಾಕುತ್ತಾರೆ ಹೇಳಿ? ಹೇಳುತ್ತಾರೆ, ಯಾರನ್ನಾದರೂ ವಿವಾಹ ಮಾಡಿಕೊಂಡರೂ ಏನು, ಎಷ್ಟು ಮಾಡಬಲ್ಲರು? ಮತ್ತು ತಂದೆ ನೋಡಿ ಎಷ್ಟು ನಿಷ್ಠಾವಂತರೆಂದರೆ ಎಂದಿಗೂ ಒತ್ತಾಯದಿಂದ ಕೊಡುತ್ತಿದ್ದೇವೆ ಎಂದು ಹೇಳುವುದಿಲ್ಲ. ಇಲ್ಲ, ಬಹಳ ಹೃದಯ ಬಿಚ್ಚಿ ಕೊಡುತ್ತಿದ್ದಾರೆ ಮತ್ತು ಎಲ್ಲವನ್ನೂ ಕೊಡುತ್ತಿದ್ದಾರೆ. ಸುಖವು, ಶಾಂತಿಯು, ಪ್ರೇಮವು, ಆನಂದವು, ಎಲ್ಲವೂ. ಮತ್ತು ಶರೀರಕ್ಕೆ ಏನು ಬೇಕೋ ಅದನ್ನೂ ಕೂಡ. ಹಾಗಾದರೆ ಲಾಭವಿದೆಯೋ ಅಥವಾ ನಷ್ಟವಿದೆಯೋ? ನಷ್ಟವಂತೂ ಎಲ್ಲಿಯೂ ಇಲ್ಲ. ಮತ್ತು ಕೇವಲ ಒಂದು ಜನ್ಮಕ್ಕಾಗಿ ಕೊಡುವುದಿಲ್ಲ. ಜನ್ಮ ಜನ್ಮಾಂತರದ ಬಾದಶಾಹಿಯನ್ನು ತಂದೆ ಕೊಡುತ್ತಾರೆ. ಸಂಪೂರ್ಣ 21 ಜನ್ಮಗಳಿಗಾಗಿ ಕೊಡುತ್ತಾರೆ. ಈಗ ನೋಡಿ, ಇಷ್ಟು ಸುಖವನ್ನು ಪ್ರಪಂಚದಲ್ಲಿ ಯಾರು ಕೊಡುತ್ತಾರೆ? ಯಾರೇ ಎಷ್ಟೇ ದೊಡ್ಡ ಶ್ರೀಮಂತರಾಗಿರಲಿ, ಹಣವಂತರಾಗಿರಲಿ, ಇಷ್ಟು ಸುಖವನ್ನು ಕೊಡುವುದಿಲ್ಲ. ಶ್ರೀಮಂತರಿಗೆ, ಹಣವಂತರಿಗೂ ಬಹಳ ಅಹಂಕಾರ ಬರುತ್ತದೆ. ನಿಮಗಾಗಿ ಹೀಗೆ ಮಾಡಿದೆವು, ನಿಮಗಾಗಿ ಇದನ್ನು ಮಾಡಿದೆವು ಎಂದು. ಆದರೆ ತಂದೆ ಎಂದಿಗೂ ನಿಮಗಾಗಿ ಹೀಗೆ ಮಾಡಿದೆವು, ನಿಮಗೆ ಇದನ್ನು ಕೊಟ್ಟೆವು ಎಂದು ಎಣಿಸುವುದಿಲ್ಲ. ಎಂದಾದರೂ ಬಾಬಾ ಹೇಳಿದ್ದಾರಾ? ಎಂದಿಗೂ ಹೇಳಿಲ್ಲ. ಅಷ್ಟು ನಿರಹಂಕಾರಿ. ಎಂದಿಗೂ ನಿಮಗೆ ಇದನ್ನು ಕೊಟ್ಟೆವು, ಅದನ್ನು ಕೊಟ್ಟೆವು ಎಂದು ಎಣಿಸಿಲ್ಲ. ನಮ್ಮ ಬಾಬಾ ಅಷ್ಟು ಪ್ರೀತಿಸುತ್ತಾರೆ. ಹಾಗಾದರೆ ನಾವು ಅವರಿಗಾಗಿ ಹೀಗೆ ಹೇಳೋಣ, ಜಿ ಬಾಬಾ. ಆಗ ಯೋಚಿಸಿ, ಅವರು ಎಷ್ಟು ಪ್ರೀತಿಸುತ್ತಾರೆ. ಆಗ ಪ್ರಪಂಚದಲ್ಲಿ ಆ ಮಕ್ಕಳಿಗಿಂತ ಅದೃಷ್ಟವಂತರು ಯಾರೂ ಇಲ್ಲ. ನಿಮ್ಮ ಬುದ್ಧಿಯನ್ನು ಉಪಯೋಗಿಸಬೇಡಿ. ಎಲ್ಲಿ ನಿಮ್ಮ ಬುದ್ಧಿಯನ್ನು ಉಪಯೋಗಿಸುತ್ತೀರೋ ಅಲ್ಲಿ ನಷ್ಟವಾಗುತ್ತದೆ. ಏಕೆಂದರೆ ಅವರು ಆದಿ, ಮಧ್ಯ, ಅಂತ್ಯದ ಜ್ಞಾನಿಯಾಗಿದ್ದಾರೆ. ಹಾಗಾದರೆ ಮಗುವಿನ ಲಾಭ ಮತ್ತು ನಷ್ಟ ಯಾವುದರಲ್ಲಿದೆ ಎಂದು ಅವರಿಗೆ ತಿಳಿದಿದೆ ಅಲ್ಲವೇ? ಹೌದಲ್ಲವೇ? ಇದು ತಂದೆಯ ವಾಗ್ದಾನವಾಗಿದೆ. ನಮ್ಮ ಬಾಬಾ ಏನು ಹೇಳುತ್ತಾರೆ? ಮಕ್ಕಳೇ, ಒಂದು ವೇಳೆ ಏನಾದರೂ ನಷ್ಟವಾದರೂ ಅದನ್ನು ಲಾಭವಾಗಿ ಪರಿವರ್ತಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಬಾಬಾ ಹೇಳುತ್ತಾರೆ. ಹಾಗಾದರೆ ನಷ್ಟ ಎಲ್ಲಿಯಾಯಿತು? ಸಹೋದರರೇ, ವೇಸ್ಟ್ ಅನ್ನು ಕೂಡ ಬೆಸ್ಟ್ ಮಾಡಿ ಕೊಡುತ್ತಿದ್ದಾರೆ ಎಂದರೆ ಅದು ನಷ್ಟವಲ್ಲವಲ್ಲ, ಲಾಭವೇ ತಾನೆ. ಬಲೆ, ನೀವು ನಿಮ್ಮ ನಷ್ಟ ಮಾಡಿಕೊಂಡಿರಬಹುದು, ಆದರೆ ಅದನ್ನು ರಿಪೇರಿ ಮಾಡಿ ಹೆಚ್ಚಿನ ಬೆಲೆಗೆ ಏರಿಸಿಕೊಟ್ಟಾಗ ಏನು ನಷ್ಟವಾಯಿತು? ಲಾಭವೇ ಲಾಭ. ಹಾಗಾದರೆ ಏನೆನ್ನುತ್ತೀರಿ? ಜಿ ಬಾಬಾ, ಇದು ತಂದೆಯ ವಾಗ್ದಾನವಾಗಿದೆ. ಎಲ್ಲಿಯೇ ಇಟ್ಟರು ಅಲ್ಲಿ ಸದಾ ತಮ್ಮವರನ್ನಾಗಿ ಮಾಡಿಕೊಂಡೇ ಇಡುತ್ತಾರೆ. ಸರಿತಾನೆ? ತಂದೆ ಮರೆಯಲು ಸಾಧ್ಯವಿಲ್ಲ. ಆದರೆ ಮಕ್ಕಳು ಆಗಾಗ್ಗೆ ಮರೆತು ಬಿಡುತ್ತಾರೆ. ತಂದೆ ಇದನ್ನು ಬಯಸುತ್ತಾರೆ, ನೀವು ನೆನಪು ಮಾಡುತ್ತೀರಿ. ಮತ್ತು ತಂದೆ ಲೂಟಿ ಮಾಡುತ್ತಿರಲಿ ಮತ್ತು ನೀವು ಲೂಟಿ ಮಾಡುತ್ತೀರಿ. ಎಷ್ಟು ಮಜಾ ಬರುತ್ತದಲ್ಲವೇ? ದಾನ ಕೊಡುವವರಿಗೆ ಮಜಾ ಯಾವಾಗ ಬರುತ್ತದೆ? ತೆಗೆದುಕೊಳ್ಳುವವರು ಕುಳಿತಿದ್ದಾಗ. ಮತ್ತು ನೀವು ಯಾರು? ತಾತನ ಮಕ್ಕಳು. ಹಾಗಾದರೆ ಏನಾಗಬೇಕು? ಮಹಾದಾನಿಗಳಾಗಬೇಕು. ತಂದೆ ಕೊಡುವಂತೆ ಮಕ್ಕಳು ಸಹ ಕೊಡಬೇಕು. ಇಂದು ಮಕ್ಕಳೇ ಅಂತಹ ಮಕ್ಕಳಿದ್ದಾರೆ. ಹಂಬಲಿಸುತ್ತಿದ್ದಾರೆ, ಹುಡುಕಿ ಹುಡುಕಿ ದಣಿದಿದ್ದಾರೆ. ಸರಿಯಾದ ದಾರಿ ತೋರಿಸುವವರು ಯಾರೂ ಇಲ್ಲ ಎಂದು ದಣಿಯುತ್ತಿದ್ದಾರೆ. ಎಲ್ಲಿಂದ ದಾರಿ ಸಿಗಬಹುದು? ಎಲ್ಲಿಂದಾದರೂ ಸಿಗಲಿ, ಯಾವುದಾದರೂ ಒಂದು ಭರವಸೆಯ ಕಿರಣ ಬರಲಿ ಎಂದು. ಹಾಗಾದರೆ ನಿಮ್ಮ ಮಕ್ಕಳ ಮನಸಾಶಕ್ತಿಯು ಎಷ್ಟು ಪವರ್ಫುಲ್ ಆಗಿರಬೇಕೆಂದರೆ, ಆ ಮಕ್ಕಳಿಗೆ ದಾರಿ ತೋರಿಸಲು ನಿಮಿತ್ತರಾಗಬೇಕು. ತಮ್ಮ ಮನಸ್ಸು ಪವರ್ಫುಲ್ ಆಗಿರಬೇಕು. ಅಂತಹ ಶಕ್ತಿಗಳು ಹೊರಹೊಮ್ಮಲಿ ಎಂದರೆ ಆ ಮಕ್ಕಳ ಎಲ್ಲಾ ಬಾಗಿಲುಗಳು ತೆರೆಯಲಿ. ಯಾರೋ ದೇಹದ ಅಹಂಕಾರಕ್ಕೆ ಬಂದು ತಮ್ಮ ಬಾಗಿಲನ್ನು ತಾವೇ ಮುಚ್ಚಿಕೊಂಡು ಕುಳಿತಿದ್ದಾರೆ, ತೆರೆಯುತ್ತಲೇ ಇಲ್ಲ. ಆದರೆ ಕೆಲವು ಮಕ್ಕಳು ಅಂತಹವರು ಇದ್ದಾರೆ. ಅವರು ಹುಡುಕಿ ಹುಡುಕಿ ಬಾಬನನ್ನು ಹುಡುಕಿ ಹುಡುಕಿ ದಣಿದಿದ್ದಾರೆ, ಆದರೆ ಕಿರಣವು ತಲುಪುತ್ತಿಲ್ಲ. ಹಾಗಾದರೆ ನೀವು ಅಂತಹ ಜ್ಞಾನ ಸೂರ್ಯರಾಗಿರಿ. ಯಾರು ದಣಿದಿದ್ದಾರೋ ಅವರ ಮುಂದೆ ನಿಮ್ಮ ಒಂದು ಭರವಸೆಯ ಕಿರಣವೂ ಹೋಗಿ ಹೊಳೆಯಲಿ ಮತ್ತು ಅವರಿಗೆ ದಾರಿಯನ್ನು ತೋರಿಸಲಿ. ನಿಮ್ಮ ಮನಸ್ಸಿನಲ್ಲಿ ಅಷ್ಟು ಶಕ್ತಿ ಇದೆ. ನಿಮ್ಮ ಮನಸ್ಸು ಒಬ್ಬ ಜೀವಂತ ಮನುಷ್ಯನನ್ನು ಸಿದ್ಧಪಡಿಸಬಲ್ಲದು. ಹಾಗಾದರೆ ದಾರಿ ತೋರಿಸುವುದು ಒಂದು ಸಣ್ಣ ವಿಷಯ? ಸತ್ಯಯುಗದಲ್ಲಿ ಏನಾಗುತ್ತದೆ? ಮನಸ್ಸಿನಲ್ಲಿ ವಿಚಾರ ಬಂತು, ಮಗು ಜನ್ಮ ಪಡೆಯಬೇಕು ಎಂದು. ಈಗ ಈ ಭೂಮಿಯ ಮೇಲೆ ಇಷ್ಟು ದೊಡ್ಡ ಚಮತ್ಕಾರವನ್ನು ನೋಡಿ, ವಿಕಾರಕ್ಕೆ ಹೋಗದೆಯೇ ಮನಸ್ಸಿನಲ್ಲಿಯೇ ವಿಚಾರ ಮಾಡಿ ಮಗುವನ್ನು ಪಡೆಯಬೇಕು ಎಂದರೆ ಆಯಿತು. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಶಕ್ತಿ ಇರಬಹುದು ಯೋಚಿಸಿ ನೋಡಿ. ನಿಮ್ಮ ಶಕ್ತಿಯನ್ನು ಜಾಗೃತಗೊಳಿಸಿ. ಏಕೆಂದರೆ ಮಕ್ಕಳಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಬೇರೆ ಯಾರಲ್ಲೂ ಇಲ್ಲ. ಮತ್ತು ಯಥಾರ್ಥ ರೀತಿಯಲ್ಲಿದೆ, ಅರ್ಥ ಸಹಿತವಾಗಿದೆ, ಜ್ಞಾನ ಸಹಿತವಾಗಿದೆ, ಬಲ ಸಹಿತವಾಗಿದೆ, ನೆನಪಿನ ಸಹಿತವಾಗಿದೆ. ಮತ್ತು ಯಾವಾಗ ಎರಡೂ ಶಕ್ತಿಗಳು ಒಟ್ಟಿಗೆ ಸೇರುತ್ತವೆಯೋ ಆಗ ಏನು ತಾನೇ ಆಗಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನ ಶಕ್ತಿಯನ್ನು ನೀವೇ ಹುಡುಕಿ. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಜಾಗೃತಗೊಳಿಸಿ. ಏಕಾಗ್ರತೆಯ ಶಕ್ತಿಯಿಂದ ಎಲ್ಲಾ ಶಕ್ತಿಯು
ತಕ್ಷಣವೇ ಒಳಗೆ ಬರುತ್ತದೆ. ಎಲ್ಲಾ ಶಕ್ತಿಯ ಬಾಗಿಲು ಒಂದೇ ಆಗಿದೆ. ನಿಮ್ಮ ಏಕಾಗ್ರತೆಯು ಎಲ್ಲಿ ತಂದೆಯ ಮೇಲೆ ಸ್ಥಿರವಾಯಿತು ಅಲ್ಲಿ ಆ ಬಾಗಿಲು ತೆರೆಯಿತು. ನನ್ನ ಬಾಬಾ, ಯಾರೋ ಕೇಳಿದರು, ಬಾಬಾ, ಏಕಾಗ್ರತೆಯಿಂದ ಈ ಎಲ್ಲಾ ವಿಷಯಗಳು ಬರತೊಡಗುತ್ತವೆಯೇ? ಬಾಬಾ ಹೇಳಿದರು, ಯೋಗದಲ್ಲಿ ಕುಳಿತು ತಂದೆಯ ನೆನಪಿರಲಿ. ಏಕಾಗ್ರರಾಗಿ ತಂದೆಯನ್ನು ಬುದ್ಧಿಯಲ್ಲಿ ನೆನಪು ಮಾಡಿದರೆ ಏಕಾಗ್ರತೆ ಬರುತ್ತದೆ. ಮತ್ತು ಯಾವಾಗ ನಿಮ್ಮ ಬಾಗಿಲು ತೆರೆಯುತ್ತದೆಯೋ ಆಗ ಬಾಬಾರವರ ಎಲ್ಲಾ ಶಕ್ತಿಯು ನಿಮ್ಮ ಮನಸ್ಸನ್ನು ಪವರ್ಫುಲ್ ಮಾಡುತ್ತದೆ. ನಿಮ್ಮ ಮನಸ್ಸು ಪವರ್ಫುಲ್ ಆದರೆ ನಿಮ್ಮ ವಾತಾವರಣವು ಪವರ್ಫುಲ್ ಆಗುತ್ತದೆ. ನೀವು ಇಲ್ಲಿ ಕುಳಿತು ಎಲ್ಲಿಯೂ ವಿದೇಶದಲ್ಲಿರುವವರಿಗೂ ದಾರಿ ತೋರಿಸಬಹುದು. ಅಂತಹ ಶಕ್ತಿ ಇದೆ. ಯೋಚಿಸಿ. ಮನಸ್ಸಿನ ಏಕಾಗ್ರತೆ ಎಲ್ಲಿ ಬಿಂದು ರೂಪದಲ್ಲಿ ಸ್ಥಿರವಾಗಿದ್ದಿರೋ ಅಲ್ಲಿ ಬಿಂದುವಿನಿಂದ ಶಕ್ತಿ ಬರಲು ಪ್ರಾರಂಭವಾಯಿತು. ಅಷ್ಟೇ. ಇಷ್ಟು ಮಾಡಬೇಕು. 10 ನಿಮಿಷ ಬಿಡಿ. 5 ನಿಮಿಷದ ಏಕಾಗ್ರತೆಯು ಸರ್ವಶಕ್ತಿಗಳನ್ನು ಧಾರಣೆ ಮಾಡಿಕೊಳ್ಳಲು ಸಮರ್ಥವಾಗಿದೆ. 5 ನಿಮಿಷ. ಅನೇಕ ಮಕ್ಕಳು ಹೇಳುತ್ತಾರೆ, 4 ಗಂಟೆ ಕುಳಿತು ಯೋಗ ಮಾಡಿದೆವು ಎಂದು. ಮಾಡಲಿಲ್ಲ. ಶರೀರವನ್ನು 4 ಗಂಟೆ ಕೂರಿಸಿದಿರಿ ಮತ್ತು 4 ಗಂಟೆ ನಷ್ಟ ಮಾಡಿದಿರಿ. ನೀವು ಎಷ್ಟು ಸ್ಥೂಲ ರೂಪದಲ್ಲಿ ಸೇವೆ ಮಾಡಬಹುದಿತ್ತು? ಯಾರೋ ಕೇಳಿದರು, ಕೇವಲ ಓಂ ಧ್ವನಿಯಿಂದ ಮನಸ್ಸು ಪವರ್ಫುಲ್ ಆಗಬಹುದೇ ಬಾಬಾ? ಅದಕ್ಕೆ ಬಾಬಾ ಹೇಳಿದರು, ಅವಶ್ಯವಾಗಿಯೂ ನಿಮ್ಮ ಏಕಾಗ್ರತೆಯು ಹೆಚ್ಚಾಗುತ್ತದೆ, ಮನಸ್ಸು ಪವರ್ಫುಲ್ ಆಗುತ್ತದೆ. ಓಂಕಾರದಿಂದ ಶಕ್ತಿಯೂ ಸಿಗುತ್ತದೆ. ಏಕೆಂದರೆ ನೀವು ಓಂಕಾರವನ್ನು ಮಾಡಿದಾಗ ನಿಮ್ಮೊಳಗೆ ಎಲ್ಲಾ ಶಕ್ತಿಗಳು ಬರಲು ಪ್ರಾರಂಭವಾಗುತ್ತವೆ. ಗೇಟ್ ತೆರೆಯುತ್ತದೆ. ಬಾಬಾರವರ ಧ್ವನಿ ನಿಮ್ಮ ತನಕ ತಲುಪುತ್ತದೆ ಮತ್ತು ಬಾಬಾ ಪರಮಧಾಮದಿಂದ ಲಹರಿಯಂತೆ ನಿಮ್ಮ ಬಳಿಗೆ ಬರುತ್ತಾರೆ ಮತ್ತು ನಂತರ ಓಂ ಮಾಡುತ್ತೀರಿ. ಓಂ. ಆ ಪರಮಾತ್ಮನಿಂದ ಈ ಆತ್ಮನಾದ ನನಗೆ ನನ್ನಲ್ಲಿ ಎಲ್ಲಾ ಶಕ್ತಿಗಳು ಬರುತ್ತಿವೆ ಎನ್ನುವುದು ಓಂ. ಆಯಿತು. ಸರಿತಾನೆ ಮಕ್ಕಳೇ? ಅರ್ಧ ಗಂಟೆ ಮಾಡಿ, 15 ನಿಮಿಷ ಮಾಡಿ, ಯಾವಾಗ ಸಮಯ ಸಿಗುತ್ತದೆಯೋ ಆಗ ಮಾಡಿ. ನಂತರ ನೋಡಿ ಕಮಾಲ್. ಬಲೆ, ಯಾವಾಗಲಾದರೂ ಹಗಲಿನಲ್ಲಿ, ರಾತ್ರಿಯಲ್ಲಿ, ಯಾವಾಗ ಸಮಯ ಸಿಕ್ಕರೂ ಶುರು ಮಾಡಿರಿ. ಓಂಕಾರದಲ್ಲಿ ಬಹಳ ಒಳ್ಳೆಯದಿದೆ. ಸಂಕಲ್ಪ ಮಾಡಿ, ನಾನು ಆತ್ಮನು ನನ್ನ ಪ್ರೀತಿಯ ಪರಮಪಿತ ಪರಮಾತ್ಮನನ್ನು ಕರೆಯುತ್ತಿದ್ದೇನೆ. ಆ ಪರಮಾತ್ಮನು ಈ ಆತ್ಮನಾದ ನನ್ನ ಬಳಿಗೆ ಬರಲಿ ಮತ್ತು ನನ್ನಲ್ಲಿ ಎಲ್ಲಾ ಶಕ್ತಿಗಳನ್ನು ತುಂಬಲಿ. ಇದರಿಂದ ನಾನು ನಿಮ್ಮ ಸಮಾನವಾಗಿ ಇಡೀ ವಿಶ್ವವನ್ನು ನಿಮ್ಮ ಸಮಾನವನ್ನಾಗಿ ಮಾಡಲಿ. ಸ್ವಮಾನವನ್ನು ತೆಗೆದುಕೊಳ್ಳಿರಿ. ಯಾರೋ ಕೇಳಿದರು, ಹೀಗೆ ಓಂ ಧ್ವನಿ ಮಾಡುವಾಗ ಮಧ್ಯದಲ್ಲಿ ಸ್ವಮಾನ ತೆಗೆದುಕೊಳ್ಳಬೇಕೆ? ಬಾಬಾ ಹೇಳಿದರು, ಖಂಡಿತವಾಗಿಯೂ ತೆಗೆದುಕೊಳ್ಳಬೇಕು. ಇದನ್ನೇ ಮಾಡಬೇಕಿದೆ. ಕೇವಲ ಹೆಸರಿಗಾಗಿ ಓಂ ಮಾಡುವುದಲ್ಲ. ಒಂದು ಓಂ, ಅದರ ಮಧ್ಯದಲ್ಲಿ ಸ್ವಮಾನ ತೆಗೆದುಕೊಂಡರೆ ಡಬಲ್ ಪವರ್ ಬಂದಿತು. ಒಂದು ಸ್ವಮಾನದ್ದು, ಇನ್ನೊಂದು ಓಂಕಾರದ್ದು. ಹೇಳುತ್ತಾರಲ್ಲ ಮಕ್ಕಳೇ, ಸ್ವಮಾನ ಬರೆಯಿರಿ ಎಂದು. ಹೀಗೆ ಮಾಡಿ ಎಂದು ಏನಾಗುತ್ತದೆ? ನಿಮ್ಮ ಹತ್ತಿರ ಕತ್ತಿ ಇದೆ, ಅದರಲ್ಲಿ ಅರಿತವಿಲ್ಲದಿದ್ದರೆ ಏನು ಪ್ರಯೋಜನ? ಸ್ವಮಾನ ತೆಗೆದುಕೊಳ್ಳುತ್ತಾರೆ, ಯಾವುದೇ ಲಾಭವಾಗಲಿಲ್ಲ. ಆಗುವುದು ಹೇಗೆ? ಯಾವಾಗ ಹರಿತವಿಲ್ಲವೋ, ಕತ್ತಿ ಇದೆ ಆದ್ರೆ ಆ ಕತ್ತಿ ಶಾರ್ಪೇ ಇಲ್ಲ, ಚೂಪಾಗಿಲ್ಲ ಎಂದರೆ ಉಪಯೋಗಕ್ಕಿಲ್ಲ. ಯಾವಾಗ ಕತ್ತಿ ಮತ್ತು ಹರಿತ ಎರಡೂ ಇರುತ್ತವೆಯೋ ಆಗ ಎಲ್ಲಾ ವಿಕರ್ಮ ವಿನಾಶ. ಮತ್ತು ಒಬ್ಬ ನನ್ನ ಬಾಬಾ, ನಾನು ಅಷ್ಟೇ. ಯಾವಾಗ ಓಂಕಾರದ ಉಚ್ಚಾರಣೆ ಮಾಡುತ್ತೀರೋ ಆಗ ಅದರಲ್ಲಿ ಯಾವುದಾದರೂ ಸ್ವಮಾನ ತೆಗೆದುಕೊಳ್ಳಿ. ನಾನು ಆತ್ಮನು ನನ್ನ ಪ್ರೀತಿಯ ಪರಮಾತ್ಮನಿಂದ ಎಲ್ಲಾ ಶಕ್ತಿಗಳನ್ನು ಪಡೆದು ಇಡೀ ವಿಶ್ವವನ್ನು ಪ್ರಕಾಶಮಯ ಮಾಡುತ್ತಿದ್ದೇನೆ. ಇದರಿಂದ ಇಡೀ ವಿಶ್ವವು ಬೆಳಗುತ್ತಿದೆ ಮತ್ತು ಪವರ್ಫುಲ್ ಆಗಿದೆ. ಈ ಸ್ವಮಾನ ತೆಗೆದುಕೊಳ್ಳುವುದು ಬಹಳ ದೊಡ್ಡ ವಿಷಯ. ಎರಡು ಒಟ್ಟಿಗೆ ಶಕ್ತಿ ಸಿಗುತ್ತದೆ. ಯಾರೋ ಕೇಳಿದರು, ಭಕ್ತರಿಗೆ ಆಗುವ ಸಾಕ್ಷಾತ್ಕಾರವನ್ನು ನೀವೇ ಮಾಡಿಸುತ್ತೀರಾ ಬಾಬಾ? ಅನೇಕರಿಗೆ ಒಂದೇ ಸಮಯದಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ಇದು ಹೇಗೆ ಸಾಧ್ಯ ಬಾಬಾ? ಬಾಬಾ ಹೇಳಿದರು, ಖಂಡಿತವಾಗಿಯೂ ಇಲ್ಲ. ಸಾಕ್ಷಾತ್ಕಾರವನ್ನಂತೂ ಶಿವ ಬಾಬಾ ಒಬ್ಬರೇ ಮಾಡಿಸಲು ಸಾಧ್ಯ. ಏಕೆಂದರೆ ಆ ಕೀಲಿ ತಂದೆಯ ಬಳಿ ಇದೆ. ಸರಿತಾನೆ? ಒಂದು ಮಾತು ಹೇಳಿ. 5 ಜನ ಭಕ್ತರಿದ್ದಾರೆ ಎಂದು ಭಾವಿಸಿ. ಒಂದೇ ಸಮಯದಲ್ಲಿ ಸಾಕ್ಷಾತ್ಕಾರ ಪಡೆಯಲು ಬಯಸುತ್ತಾರೆ. ತಂದೆಗೆ ಸಾಕ್ಷಾತ್ಕಾರ ಮಾಡಿಸಲು 1 ಸೆಕೆಂಡ್ ಸಾಕು. ತಂದೆಯದೇ ಆದ ರೀತಿ ಇದೆ. ಸೆಕೆಂಡ್ ನಲ್ಲಿ ಮಾಡಿಬಿಡುತ್ತಾರೆ. ಅವರದೇನೂ ಡಿಮ್ಯಾಂಡ್ ಇಲ್ಲ. ಅಂದರೆ ನನಗೆ ಇದೇ ಸೆಕೆಂಡ್ ನಲ್ಲಿ ಮಾಡಿಸಬೇಕು ಎಂದು. ಅದು ಅವರ ಮೇಲಿದೆ. ಹಾಗಾದರೆ ನೀವು 1 ಸೆಕೆಂಡ್ ಕಾಯಿರಿ. ನಿಮ್ಮ ಸಂಕಲ್ಪ, ನೀವು ಸಂಕಲ್ಪ ಮಾಡಿದಾಗ ಬಾಬಾ ಹಾಜಿರ್. ತಂದೆಯ ಬಳಿ ಎಲ್ಲಾ ರೀತಿ ಇದೆ. ಒಟ್ಟಿಗೂ ಮಾಡಿಸಬಹುದು. 1 ಸೆಕೆಂಡ್ ನ ವ್ಯತ್ಯಾಸದಲ್ಲೂ ಮಾಡಿಸಬಹುದು. ಇಲ್ಲಿನ ಶಕ್ತಿಯಂತೂ ಕಡಿಮೆ ಇದೆ. ಏನೂ ಇಲ್ಲ. ಮೇಲೆ ಯೋಚಿಸಿ, ಏನೆಲ್ಲ ಇಲ್ಲ. ಹೀಗೆ ಏನು ತೋರಿಸುತ್ತಾರಲ್ಲ, ಭಕ್ತಿ ಮಾರ್ಗದಲ್ಲಿ ಚಮತ್ಕಾರ, ಸೂಕ್ಷ್ಮವತನವು ಆ ಪ್ರಪಂಚವಾಗಿದೆ. ಅದು ಪೂರ್ಣ ಚಮತ್ಕಾರವಾಗಿದೆ. 1 ಸೆಕೆಂಡ್ ನಲ್ಲಿ ನಿಮ್ಮ ಶೃಂಗಾರ ಮಾಡುತ್ತಾರೆ. 1 ಸೆಕೆಂಡ್ ನಲ್ಲಿ ನಿಮ್ಮನ್ನು ಬೇರೇನೋ ಮಾಡಿಬಿಡುತ್ತಾರೆ. ಆದ್ದರಿಂದ ಎಷ್ಟು ಚಮತ್ಕಾರಗಳನ್ನು ತೋರಿಸಿದ್ದಾರೋ
ಎಲ್ಲವನ್ನು ಮೇಲೆಯೇ ತೋರಿಸಿದ್ದಾರೆ. ಅರ್ಜುನ ಮೇಲೆ ಬಾಣ ಹೊಡೆದ ಮಳೆ ಕೆಳಗೆ ಬಂತು. ಏಕೆ? ಮೇಲೆಯೇ ಏಕೆ ತೋರಿಸುತ್ತಾರೆ? ದೇವತೆಗಳು ಮೇಲಿಂದ ಬಂದು ಹೂಮಳೆ ಸುರಿಸುತ್ತಾರೆ. ಕೆಳಗಿನಿಂದಲೂ ಸುರಿಸಬಹುದಿತ್ತಲ್ಲ, ಮೇಲಿಂದ ಏಕೆ ಕರೆಯಬೇಕು? ಸಾಕ್ಷಾತ್ಕಾರ ಹೀಗೆ ಮೇಲಿ ನೋಡಿ ಮಾಡುತ್ತಾರೆ. ವಿರಾಟ ರೂಪದ ಸಾಕ್ಷಾತ್ಕಾರ ಕೆಳಗೆ ಆಗುವುದಿಲ್ಲ, ಮೇಲೆ ಆಗುತ್ತದೆ. ಏಕೆ? ಎಲ್ಲಾ ಚಮತ್ಕಾರಗಳ ಮನೆ ಆ ಒಂದು ವತನವಾಗಿದೆ. ಆದ್ದರಿಂದ ಹೇಳುತ್ತಾರೆ, ನೋಡುತ್ತಿದ್ದಂತೆ ವಿಷ್ಣುಜಿಯವರು ಲಕ್ಷ್ಮಿಯ ರೂಪ ಧರಿಸಿದರು ಎಂದು. ಇದೆಲ್ಲವೂ ಕೆಳಗೆ ಆಗುವುದಿಲ್ಲ, ಇವೆಲ್ಲವೂ ಮೇಲೆ ಸೂಕ್ಷ್ಮದಲ್ಲಿ ಆಗುತ್ತವೆ. ಅರ್ಥವಾಯಿತೆ? ಯಾರೋ ಕೇಳಿದರು, ಬಾಬಾ, ಒಂದು ಸಮಯದಲ್ಲಿ ನೀವು ಎಷ್ಟು ಸೂಕ್ಷ್ಮ ಶರೀರಗಳನ್ನು ಮಾಡಬಲ್ಲಿರಿ? ಬಾಬಾ ಹೇಳಿದರು, ಅಸಂಖ್ಯಾತ ಮಾಡಬಹುದು. ಆದರೆ ಆ ತಂದೆಯ ಕೈಯಲ್ಲಿದೆ ಮತ್ತು ಪ್ರತಿಯೊಂದು ಕಾರ್ಯವು ಒಟ್ಟಿಗೆ ಆಗುವುದಿಲ್ಲ ಮತ್ತು 100 ಕಾರ್ಯಗಳು ಒಟ್ಟಿಗೆ ಆಗಲೂಬಹುದು ಮತ್ತು ಒಂದೊಂದು ಸೆಕೆಂಡ್ನ ವ್ಯತ್ಯಾಸವೂ ಇರಬಹುದು. ಒಂದು ಕಾರ್ಯವನ್ನು ಮಾಡಿಸಲು ತಂದೆಗೆ ಗಂಟೆಗಳ ಅಗತ್ಯವಿಲ್ಲ ಮತ್ತು ತಂದೆಯಂತೂ 2 ನಿಮಿಷದ ನಂತರ ವಿನಾಶವಾಗಲಿದೆ ಎಂದು ಹೇಳುವುದಿಲ್ಲ. ಸುರಕ್ಷತೆಯ ಜವಾಬ್ದಾರಿ ತಂದೆಯದಾಗಿದೆ ಮತ್ತು ಅಲ್ಲಿ ವಿನಾಶವು ತಂದೆಯ ಜವಾಬ್ದಾರಿಯಾಗಿದೆ. ಸುರಕ್ಷತೆಯನ್ನೂ ಮಾಡುತ್ತಾರೆ ಮತ್ತು ಅಲ್ಲಿ ಕರ್ತವ್ಯವನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ಹೇಳುವುದಿಲ್ಲ, ಏಕೆಂದರೆ ನೀವು ವಿಘ್ನ ರೂಪವಾಗಬಹುದು. ನೀವು ನಿಮ್ಮ ಸುರಕ್ಷತೆಗಾಗಿ ಅಂತಹ ಕೆಲವು ಯಂತ್ರಗಳನ್ನು ಮಾಡುತ್ತೀರಿ. ಅದು ನಿಮ್ಮ ಸುರಕ್ಷತೆಯಲ್ಲೇ ನಿಮಗೆ ನಷ್ಟವನ್ನುಂಟು ಮಾಡುತ್ತದೆ. ಮತ್ತು ಯಾವಾಗ ತಂದೆ ತಮ್ಮ ಕೈಗೆ ತೆಗೆದುಕೊಳ್ಳುತ್ತಾರೋ ಆಗ ಸುರಕ್ಷತೆಯನ್ನು ಅತ್ಯಂತ ನಿಖರವಾಗಿ ಮಾಡುತ್ತಾರೆ ಮತ್ತು ಅಲ್ಲಿನ ಕರ್ತವ್ಯವನ್ನು ನಿಲ್ಲಲು ಬಿಡುವುದಿಲ್ಲ. ಹಾಗಾದರೆ ಎರಡೂ ಕೆಲಸಗಳು ಒಟ್ಟಿಗೆ, ಕೇವಲ ಸೆಕೆಂಡ್ನ ವ್ಯತ್ಯಾಸ. ಮೊದಲು ಸುರಕ್ಷತೆ, ನಂತರ ಅಲ್ಲಿಂದ ಬರುವುದು. ಸರಿತಾನೆ? ಅರ್ಥವಾಯಿತೆ? ವೆರಿ ಗುಡ್. ಹೀಗೆ ತಿಳುವಳಿಕೆಯುಳ್ಳವರಾಗುತ್ತೀರಿ. ಈಗ ನೀವು ಮಕ್ಕಳು ಕೆಲಸ ಮಾಡಬೇಕಿದೆ ಎಂದರೆ ತೊಡಗಿಕೊಳ್ಳಿ. ಅಂತಹ ಮಕ್ಕಳು ಇದ್ದಾರೆ. ಹೇಳುತ್ತಾರೆ, ನಮಗೆ ದರ್ಶನ ಕೊಡಿ ಎಂದು. ಯಾರೋ ಮುಖದಿಂದ ಆರಾಧನೆಯನ್ನು ಪೂರ್ಣಗೊಳಿಸುತ್ತಾರೆ, ಕೇವಲ ಮುಖದಿಂದ ಮಾಡುತ್ತಾರೆ. ಹೃದಯದಲ್ಲಿ ಬಹಳ ಕಪಟವಿರುತ್ತದೆ. ಭಕ್ತರಲ್ಲೂ ಅಂತಹವರು ಬಹಳ ಜನರಿದ್ದಾರೆ. ಕೆಲವು ಭಕ್ತರಂತೂ ಅಂತಹ ಹೃದಯವಂತರು, ಎಷ್ಟು ಹೃದಯದಿಂದ ಭಗವಂತನನ್ನು ನೆನಪು ಮಾಡುತ್ತಾರೆ. ಅಂತಹ ಭಕ್ತ ಮಕ್ಕಳಿದ್ದಾರೆ. ಅವರು ಕೇವಲ ಹೇಳುತ್ತಾರೆ, ಭಗವಂತನೇ, ಕೇವಲ ನಿಮ್ಮ ಪ್ರಾಪ್ತಿಯಾಗಲಿ, ನನಗೆ ನಿನ್ನನ್ನು ಬಿಟ್ಟು ಬೇರೇನೋ ಬೇಡ ಎಂದು. ಮತ್ತು ಯಾವಾಗ ಪ್ರಾಪ್ತಿ ಮಾಡಿಸುವ ತಂದೆ ಬಂದಿದ್ದಾರೋ ಆಗ ಯೋಚಿಸುತ್ತಾರೆ, ಇಲ್ಲ, ತಂದೆ ಇಷ್ಟು ಸಾಧಾರಣವಾಗಿರಲು ಸಾಧ್ಯವಿಲ್ಲ. ನಮ್ಮ ಕಲ್ಪನೆಯಂತೂ ಬಹಳ ದೂರವಿದೆ. ಏನು ಹೇಳುವುದು ಅವರಿಗೆ ಹೇಳಿ? ಭಕ್ತಿಯಲ್ಲಿ ಎಷ್ಟು ಮುಳುಗಿದ್ದಾರೆ ಎಂದರೆ ಭಗವಂತನನ್ನು ಗುರುತಿಸುವುದಿಲ್ಲ. ಯಾರೋ ಹೇಳುತ್ತಾರೆ, ಹೇ ಭಗವಂತನೇ, ನೀನು ಬಂದು ನನಗೆ ಹಣ್ಣನ್ನು ಕಿತ್ತುಕೊಡು, ನನಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಎಂದು. ಆಗ ಶಿವನು ಬಂದು ಕಿತ್ತುಕೊಡುತ್ತಾರೆ ಎಂದು. ಹೀಗೆ ಆಗುತ್ತದೆಯೇ? ಬಾಬಾ ಹೇಳಿದರು, ನೋಡಿ, ಇವು ಬಹಳ ಅದ್ಭುತವಾದ ವಿಷಯಗಳು. ಹಾಗಾದರೆ ಅವರು ಭಗವಂತನನ್ನು ಗುರುತಿಸುವುದಿಲ್ಲ. ಆದರೆ ಭಾಗವತ್ನಲ್ಲಿ ಬರೆಯಲಾಗಿದೆ, ಭಗವಂತನು ಒಬ್ಬ ಸಾಧಾರಣ ತನುವಿನ ಆಧಾರವನ್ನು ಪಡೆದು ಒಂದು ಸಾಧಾರಣ ರೂಪದಲ್ಲಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತಾರೆ ಎಂದು. ಆದರೆ ಮಕ್ಕಳು ಗುರುತಿಸಲು ಸಾಧ್ಯವಾಗುತ್ತಿಲ್ಲ, ಏಕೆಂದರೆ ಪ್ರಪಂಚದಲ್ಲಿ ಬಹಳಷ್ಟು ಭಗವಂತರು ಆಗಿ ಹೋಗಿದ್ದಾರೆ. ಆದ್ದರಿಂದ ಮಕ್ಕಳು ಯೋಚಿಸುತ್ತಾರೆ, ಯಾವ ಭಗವಂತನ ಮೇಲೆ ಭರವಸೆ ಇಡಬೇಕು, ಯಾವ ಭಗವಂತನ ಮೇಲೆ ಇಡಬಾರದು, ಯಾವ ಭಗವಂತ ಸತ್ಯ, ಯಾವ ಭಗವಂತ ಸುಳ್ಳು. ಶರೀರಧಾರಿಯನ್ನು ಭಗವಂತ ಎಂದು ನಂಬಿದರೆ ಮೋಸ ಹೋಗುತ್ತೀರಿ. ಏಕೆಂದರೆ ಭಗವಂತ ಯಾರು? ನಿರಾಕಾರನಾಗಿದ್ದಾನೆ. ಎಲ್ಲಿ ನಿರಾಕಾರನ ವಿಷಯ ಬಂತೋ ಮತ್ತು ಗುರುತಿಸಿದಿರೋ ಆಗ ಎಂದಿಗೂ ಮೋಸ ಹೋಗುವುದಿಲ್ಲ. ಎಲ್ಲಿ ದೇಹದಾರಿಯ ವಿಷಯ ಬಂತೋ ಆಗ ಏನೇ ಇರಲಿ, ಹೇಗೆ ಇರಲಿ, ಗುರುತಿಸಲು ಸಾಧ್ಯವಾಗುವುದಿಲ್ಲ. ಸರಿತಾನೆ? ಆದರೂ ಎಲ್ಲೋ ಕೆಲವು ಮಕ್ಕಳ ಭಕ್ತಿಯಂತೂ ಅಷ್ಟು ಸತ್ಯವಾಗಿರುತ್ತದೆ, ಭಕ್ತಿಯಲ್ಲೂ ಅಷ್ಟು ಶಕ್ತಿ ಇರುತ್ತದೆ. ಈಗ ನೋಡಿ, ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ, ನಾವು ನಿಮ್ಮವರಾದೆವು. ಆಗಿದ್ದೀರಿ, ಒಳ್ಳೆಯದು. ಬಾಬಾ, ನಾವು ಭಕ್ತಿಯನ್ನು ಬಿಟ್ಟಿರಿ, ಒಳ್ಳೆಯದು. ನಂತರ ಸ್ವಲ್ಪ ಅತ್ತ ಇತ್ತ ಆಯಿತು, ಅರೆ ಬಾಬಾ, ನಾವು ನಿಮ್ಮವರಾಗಿದ್ದೆವು, ಆದರೂ ಹೀಗಾಯಿತು, ಇದಕ್ಕಿಂತ ಭಕ್ತಿಯೇ ಚೆನ್ನಾಗಿತ್ತು. ಹೀಗೆ ಹೇಳುತ್ತಾರೆ. ಅರೆ ಬುದ್ಧು ಮಕ್ಕಳೇ, ಭಕ್ತಿಯನ್ನು ಸರಿಯಾಗಿ ಮಾಡಲಿಲ್ಲ, ಭಕ್ತಿಯನ್ನು ಬಿಟ್ಟಿರಿ. ಜ್ಞಾನವನ್ನು ಸರಿಯಾಗಿ ಧಾರಣೆ ಮಾಡುತ್ತಿಲ್ಲ, ಸೇವೆಯನ್ನು ಮಾಡುತ್ತಿಲ್ಲ. ಹಾಗಾದರೆ ಏನಾಗಿದ್ದೀರಿ? ಈ ಕಡೆಯೂ ಇಲ್ಲ, ಆ ಕಡೆಯೂ ಇಲ್ಲ. ಯಾವುದಾದರೂ ಒಂದು ಕಡೆಯವರಾದಾಗಲೇ ಏನಾದರೂ ಪ್ರಾಪ್ತಿಯಾಗುತ್ತದೆ. ಯೋಚಿಸುತ್ತಾರೆ, ಭಕ್ತಿಯಲ್ಲಿ ಮಾಡುವಾಗ ಇಷ್ಟು ದುಃಖವಾಗುತ್ತಿರಲಿಲ್ಲ, ತಂದೆಯವರಾದ ಮೇಲೆ ದುಃಖವಾಯಿತು ಎಂದು. ಹಾಗಾದರೆ ಸರಿ, ಮತ್ತೆ ಭಕ್ತಿಯನ್ನೇ ಶುರು ಮಾಡಿ. ಹೇಳುತ್ತಾರೆ, ಇಲ್ಲ, ತಂದೆಯ ನೆನಪು ಬರುತ್ತಿದೆ, ಈಗ ಭಕ್ತಿಯೂ ಆಗುತ್ತಿಲ್ಲ. ತಂದೆಯ ಮಕ್ಕಳಾದ ಮೇಲೆ ಭಕ್ತಿಯನ್ನು ಬಿಟ್ಟರು. ಆಗ ನಾಸ್ತಿಕರಾದರು. ಕನಿಷ್ಠ ಪಕ್ಷ ಏನೂ ಇಲ್ಲದಿರುವುದಕ್ಕಿಂತ ಭಕ್ತಿಯಾದರೂ ಚೆನ್ನಾಗಿತ್ತು ಅಲ್ಲವೇ? ಜ್ಞಾನವನ್ನು ಬಿಟ್ಟರು, ಭಕ್ತಿಯನ್ನು ಬಿಟ್ಟರು.
ಸಂಪೂರ್ಣ ನಾಸ್ತಿಕರಾದರು ಆಗ ಏನು ಫಲ ಸಿಗುತ್ತದೆ? ತಂದೆಯ ಶಿಕ್ಷಣವನ್ನು ಬಿಟ್ಟರು, ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟರು, ಬುದ್ಧಿಯಿಂದ ತೆಗೆದು ಹಾಕಿದರು, ನಂತರ ಭಕ್ತಿಯನ್ನು ಬಿಟ್ಟರು. ಏನಾದರೂ ಆಯಿತೆ? ಆಗಲಿಲ್ಲ. ಒಂದು ವೇಳೆ ಸ್ವಲ್ಪ ಶಿಕ್ಷಣವನ್ನು ಓದುತ್ತಾ ಇದ್ದರೂ ಏನಾದರೂ ಆಗುತ್ತಿತ್ತು. ಶಿಕ್ಷಣದ ಮೇಲೂ ಗಮನವಿಲ್ಲ. ಆಗ ತಂದೆ ಏನು ಮಾಡುತ್ತಾರೆ? ಮಧ್ಯದಲ್ಲಿ ಜೋತಾಡುತ್ತೀರಿ. ಈ ಕಡೆಯೂ ಇಲ್ಲ, ಆ ಕಡೆಯೂ ಇಲ್ಲ. ಸರಿ, ಏಕೆಂದರೆ ತಂದೆ ಎರಡೂ ಕಡೆ ಇದ್ದಾರೆ. ಭಕ್ತಿಯಲ್ಲೂ ತಂದೆ ಇದ್ದಾರೆ, ಜ್ಞಾನದಲ್ಲೂ ತಂದೆ ಇದ್ದಾರೆ. ಆದರೆ ಮಧ್ಯದಲ್ಲಿ ತಂದೆ ಇಲ್ಲ. ಮತ್ತು ಎಲ್ಲಿ ತಂದೆ ಇಲ್ಲವೋ ಅಲ್ಲಿ ಪಾಪವಿದೆ, ಮತ್ತು ಎಲ್ಲಿ ತಂದೆ ಇದ್ದಾರೋ ಅಲ್ಲಿ ಪಾಪವಿಲ್ಲ. ಹಾಗಾದರೆ ಈಗ ಏನು ಮಾಡಬೇಕು? ಮಧ್ಯದಲ್ಲಿ ತಂದೆ ಇಲ್ಲ ಎನ್ನುವುದನ್ನು ಮೊದಲು ನೆನಪಿನಲ್ಲಿಟ್ಟುಕೊಳ್ಳಿ. ಮತ್ತು ಯಾರು ಈ ಕಡೆಯೂ ಇಲ್ಲ, ಆ ಕಡೆಯೂ ಇಲ್ಲವೋ ಅಲ್ಲಿ ತಂದೆ ಇಲ್ಲ. ಅಲ್ಲಿ ಖಾಲಿ ಜಾಗವಿದೆ, ಮತ್ತು ಖಾಲಿ ಜಾಗದಲ್ಲಿ ಭೂತ ಪ್ರೇತಗಳು ಅಲೆಯುತ್ತವೆ, ವಿಕಾರಗಳ ಭೂತಗಳು ಅಲೆಯುತ್ತವೆ. ವಾಸ್ತವದಲ್ಲಿ ಭೂತ ಪ್ರೇತ ಎಂದು ಯಾರಿಗೆ ಹೇಳುತ್ತಾರೆ? ಯಾವಾಗ ವಿಕಾರಿಗಳಾಗುತ್ತಾರೋ ಭಕ್ತಿ ಮಾರ್ಗದವರೂ ಅಲ್ಲ, ಜ್ಞಾನ ಮಾರ್ಗದವರೂ ಅಲ್ಲ, ಮಧ್ಯದವರು ಏನಾಗುತ್ತಾರೆ? ವಿಕಾರಿಗಳು. ಹಾಗಾದರೆ ಏನಾದರೂ ಭೂತಗಳ ಪಾರ್ಟಿಗೆ ಹೋದರು. ಭೂತ ಪಾರ್ಟಿ, ವಿಕಾರ ಎಂದರೆ ಭೂತ, ಆ ಪಾರ್ಟಿಯಲ್ಲಿ ಸೇರಿಕೊಂಡರು. ಹಾಗಾದರೆ ಈಗ ಏನು ಮಾಡಬೇಕು? ತಂದೆ ಕೇವಲ ತಂದೆ. ಸರಿತಾನೆ ಮಕ್ಕಳೇ? ಮತ್ತೆ ಸಿಗೋಣ. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಆಲಸ್ಯ ಮುಕ್ತ ಭವ. ನೀವು ಮಕ್ಕಳು ಸದಾ ಅಲರ್ಟ್ ಮತ್ತು ಎವರ್ ರೆಡಿ ಆಗಿರಬೇಕು. ಸ್ಥೂಲ ಅಥವಾ ಸೂಕ್ಷ್ಮ ಆಲಸ್ಯದ ಹೆಸರು ಕೂಡ ಇರಬಾರದು. ಪುರುಷಾರ್ಥದಲ್ಲೂ ಆಲಸ್ಯವಿರುತ್ತದೆ ಮತ್ತು ಸ್ಥೂಲ ಕರ್ಮದಲ್ಲೂ ಆಲಸ್ಯವಿರುತ್ತದೆ. ಪುರುಷಾರ್ಥದಲ್ಲಿ ದಿಲ್ ಶಿಕಸ್ತಾದರೆ ಅಂದ್ರೆ ಮನಸ್ಸನ್ನ ಬೇಜಾರ್ ಮಾಡ್ಕೊಂಡ್ರೆ ಅವಾಗ ಆಲಸ್ಯ ಬರುತ್ತದೆ. ಏನು ಮಾಡುವುದು? ಇಷ್ಟೇ ಆಗಲು ಸಾಧ್ಯ, ಹೆಚ್ಚಿಗೆ ಆಗಲು ಸಾಧ್ಯವಿಲ್ಲ. ಧೈರ್ಯ ಇಲ್ಲ, ನಡೆಯುತ್ತಿದ್ದೇವಲ್ಲ, ಮಾಡುತ್ತಿದ್ದೇವಲ್ಲ. ಈ ಪುರುಷಾರ್ಥದ ಆಯಾಸವೂ ಕೂಡ ಆಲಸ್ಯದ ಗುರುತಾಗಿದೆ. ಆಲಸ್ಯವಿರುವವರು ಬೇಗ ಸುಸ್ತಾಗುತ್ತಾರೆ ಮತ್ತು ಉತ್ಸಾಹವಿರುವವರು ಸುಸ್ತಿಲ್ಲದವರಾಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.